ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಇದ್ದಾಳಲ್ವಾ, ಭೂಮಿ ಇದ್ದವಳು ಶ್ರವಣ್ ಮಗಳು ಅಂತ ಆಲ್ರೆಡಿ ಮನೆಯಲ್ಲೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಇಲ್ಲಿ ಒಂದು ಹೊಸ ಟ್ವಿಸ್ಟ್ ಬಂದಿದೆ. ಟ್ವಿಸ್ಟ್ ಏನಪ್ಪ ಅಂತಂದರೆ, ಇದ್ದಕ್ಕಿದ್ದಂಗೆ ಯಾರು ಎಂಟ್ರಿ ಆಗಿದ್ದಾರೆ ಅಂದರೆ ಫ್ರಾಡ್ ಅಶ್ವಿನಿ ಎಂಟ್ರಿ ಆಗಿದ್ದಾರೆ. ಅಶ್ವಿನಿ ಎಂಟ್ರಿಗೆ ಮನೆಯವರೆಲ್ಲ ಒಂಥರ ಫುಲ್ ಶಾಕಿಗೆ ಒಳಗಾಗಿದ್ದಾರೆ. ಇನ್ನು ಶ್ರವಣ ಬಂದ್ಬಿಟ್ಟು ಅಪ್ಪ ಅಪ್ಪ ಅಂತ ಬಂದು ಹಗ್ಗನ್ನ ಮಾಡ್ಕೋತಾಳೆ. ಹಗ್ ಮಾಡ್ಕೊಂಡ ತಕ್ಷಣ ನಿಂಗವನಿಗೆ ಶಾಕ್ ಆಗುತ್ತೆ. ಏ ಶ್ರವಣ ಬಾರೋ ಇಲ್ಲಿ ಒಂದು ನಿಮಿಷ, ಏನೋ ಇವಳು ನಿನ್ನನಪ್ಪ ಅಂತ ಕರಿತಿದ್ದಾಳೆ, ಎಷ್ಟು ಜನ ನಿನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಸರಿಯಾಗಿ ಕ್ಲಾಸನ್ನು ತಗೋತಾಳೆ ನಮ್ಮ ಶ್ರವಣ ಅವ್ರಿಗೆ. ಆಗ ಶ್ರವಣ ಅವ್ರಿಗೆ ಏನು ಮಾತಾಡಬೇಕು, ಎತ್ ಮಾತಾಡಬೇಕು ಒಂದು ಗೊತ್ತಾಗೋದಿಲ್ಲ. ಅದು ಅತ್ತೆ ಅತ್ತೆ ಅಂದ ತಕ್ಷಣ ಹಾಕಂದ ನಾನು ನಿನ್ನ ಹತ್ರ ಮಾತಾಡಬೇಕು ಅಂದ ತಕ್ಷಣ, ಏಯ್ ಏನೋ ಮಾತಾಡಬೇಕು ನೀನು, ಅದನ್ನ ಇಲ್ಲೇ ಮಾತಾಡು ಅಲ್ಲ ಕಣೋ. ಆವಾಗಿಂದ ಅವಳು ನಿನ್ನ ಅಪ್ಪ ಅಪ್ಪ ಅಂತ ಕರಿತಿದ್ದಾಳೆ, ಅವಳಿಗೂ ನಿನಗೂ ಏನಾಗಬೇಕು, ಮನಶ್ವಿನಿ ಎಲ್ಲಿದ್ದಾಳೆ, ಇವಳು ನೋಡಿದ್ರೆ ನಾನೇ ಮನಶ್ವಿನಿ ಅಂತ ಹೇಳ್ತಿದ್ದಾಳೆ. ಏಯ್ ಯಾರೋ ಈ ಮನಶ್ವಿನಿ ಹೆಂಗ್ಯಾವ ಮಾತಾಡ್ತಿದ್ದಾಳೆ ಅಂದ ತಕ್ಷಣ, ಅದು ಶ್ರವಣನ ಎಲ್ಲರೂ ಮನೇಲಿ ಅಪ್ಪ ಅಂತಾನೆ ಕರೀತಾರೆ ಅತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯಣ್ಣ ಮತ್ತೆ ನಮ್ಮ ಸಂಗೀತಮ್ಮನವರು ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಏನಂತಂದ್ರೆ, ಇಲ್ಲ ಇವಳನ್ನ ಭೂಮಿ ಅಂತ ಹೇಳ್ಬಿಡೋಣ, ಇವಳನ್ನ ಹೇಗೂ ಮನಶ್ವಿನಿ ಅಂತ ಹೇಳ್ಬಿಟ್ಟಿದ್ವಲ್ಲ, ಹೇಗೂ ಒಂದು ಡ್ರಾಮಾ ಮುಂದುವರಲಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಅಜಿತಾ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಒಪ್ಕೋತಾರೆ ಇದಕ್ಕೆ. ಸತ್ಯಣ್ಣ ಹೇಳ್ತಾರೆ, ನೋಡು ಹೇಗೂ ಭೂಮಿ ಮನಸ್ಸಲ್ಲಿ ಪ್ರೀತಿ ಇದೆ, ಭೂಮಿಗೆ ಈ ಅಶ್ವಿನಿ ನೀನ್ ಹೆಂಡತಿ ಅಂತ ಗೊತ್ತಾದ್ರೆ ಅವಳಿಗೆ ಏನಾಗುತ್ತೆ, ಜಲಸ್ ಫೀಲ್ ಆಗುತ್ತೆ. ಆಗ ಗೊತ್ತಾಗುತ್ತಲ್ವಾ ಅಂದ ತಕ್ಷಣ, ನನ್ನ ಸಾಯಿಬ್ರನ್ನ ಇವಳು ಗಂಡ ಅಂತ ಹೇಳದ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅದು ನಮ್ಮ ಅಜಿತ್ ಹೆಂಡತಿ ಅಂದ ತಕ್ಷಣ, ಅಜ್ಜಿ ನನ್ನ ಹೆಂಡತಿ ಭೂಮಿ ಅಂತ ಹೇಳ್ಬಿಡ್ತಾರೆ ನಮ್ಮ ಅಜಿತ್ ಕೂಡ. ಇಲ್ಲಿ ಭೂಮಿಗೆ ಪಿತ್ತ ಹತ್ತಿ ನೆತ್ತಿ ಉರಿತಾ ಇರುತ್ತೆ. ಏನಿದು ಏನು ಅವಳು ಸಾಯಿಬ್ರ ಹೆಂಡತಿನ ಅಂತ ಹೇಳ್ಬಿಟ್ಟು ಮುಖ ಒರೆಸ್ಬಿಡ್ತಿರ್ತಾಳೆ. ನೋಡೋ ಆಗ್ಲೇ ನೋಡು ಅಲ್ಲಿ ಭೂಮಿ ಮುಖ ನೋಡೋ, ಕೋಪ ಬಂದ್ಬಿಟ್ಟಿದೆ ಅವಳಿಗೆ, ಹಂಗಂದ್ರೆ ನಿನ್ ಮೇಲೆ ಭೂಮಿಗೆ ಸಿಕ್ಕಾಪಟ್ಟೆ ಲವ್ ಇದೆ ಅಂತ ಅರ್ಥ ಅಂತ ಹೇಳಿದ ತಕ್ಷಣ, ಓ ಹೌದಾ ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಹೇಳ್ತಾರೆ. ಇನ್ನು ಇನ್ನೇನಾಗುತ್ತೆ ಅಂತಂದ್ರೆ, ಅಲ್ಲ ಅಜಿತ್ಗೆ, ಈ ಸತ್ಯಣ್ಣ ಏನು ಹೇಳ್ತಿದ್ಯಾ ನೀನು, ಹೋಗಿ ಆ ಫ್ರಾಡ್ನ ನನ್ನ ಹೆಂಡತಿ ಅನ್ಕೋಬೇಕಾ ಅಂತ ಹೇಳ್ಬಿಟ್ಟು ಅಜಿತ್ಗೂ ಮನ್ಸಿಲ್ಲ ಅಂದ್ರೂ ಕೂಡ ಅದು ಒಪ್ಕೊಳ್ಳೇಬೇಕು, ಅನಿವಾರ್ಯತೆ ಇದೆ. ಅಜ್ಜಿ ಹತ್ರ ಇವಳನ್ನ ಮನಶ್ವಿನಿ ಅಂತ ಹೇಳಿದರೆ, ಇವಳನ್ನ ಭೂಮಿ ಅಂತ ಹೇಳಿದರೆ, ಇನ್ನು ಅದೇನೇನು ನಡೆಯುತ್ತೆ ದೇವರೇ ಬಲ್ಲ. ಯಾಕಂತಂದ್ರೆ ಒಂದೇ ರೂಮು, ಅಜಿತ್ ರೂಮೇ ಬೇರೆ, ಮನಶ್ವಿನಿ ರೂಮೇ ಬೇರೆ, ಭೂಮಿ ರೂಮೇ ಬೇರೆ, ಅದೇನೇನು ಕಥೆಗಳಾಗುತ್ತೋ ಏನೋ. ಸದ್ಯಕ್ಕಂತೂ ನಿಂಗವಜ್ಜಿಗೆ ಭೂಮಿ ಅಂತ ನಂಬಿಸ್ಬಿಟ್ಟಿದ್ದಾರೆ. ಇನ್ನು ಫ್ರಾಡ್ ಅಶ್ವಿನಿಗೆ ಫುಲ್ ಖುಷಿ. ಯಾಕಂತಂದ್ರೆ ಮೊದಲೇ ಅಜಿತ್ ಮೇಲೆ ಕಣ್ಣು, ಅಜಿತ್ ಗಂಡ ಅಂತ ಹೇಳಿದ್ರೆ ಸುಮ್ಮನೆ ಬಿಡ್ತಾಳ, ಸಿಕ್ಕಿದೆ ಚಾನ್ಸು ಅಂತ ಹೇಳ್ಬಿಟ್ಟು ಒಪ್ಕೊಳ್ಳಕ್ಕೆ ಫುಲ್ ಖುಷಿಯಲ್ಲಿ ಕುಣಿದಾಡ್ತಾ ಇದ್ದಾಳೆ ಅಕ್ಕ. ಇನ್ನು ಭೂಮಿ ಕೋಪ ನೋಡ್ಬಿಟ್ಟು ಸತ್ಯನ ಇದ್ದವರು, ಯಾಕಮ್ಮ ಭೂಮಿ ಕೋಪ ಮಾಡ್ಕೊಂಡಿದ್ಯಾ, ಯಾಕೆ ನಿನ್ಗೇನಾದ್ರೂ ಅಜಿತ್ ಮೇಲೆ ಲವ್ ಆಗಿದೆಯಾ ಅಂತ ಹೇಳಿದಾಗ, ಎಂಥದ್ದು ಇಲ್ಲ ಸತ್ಯನ, ಅದೇನೋ ಮಾಡ್ತಿದ್ದೀರಲ್ಲ, ಅದೇನೋ ಪ್ಲಾನ್ಗಳು ಮಾಡ್ತಿದ್ದೀರಲ್ಲ, ಮಾಡಿ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡಿದ್ದಾಳೆ ನಮ್ಮ ಭೂಮಿಗಂತೂ ಕೋಪ ಬಂದಿದೆ. ಇನ್ನು ಚಂದ್ರಿಕಾ ಇಲ್ಲಿ ಅತ್ತೆ ಸೊಸೆ ಸಂಗೀತ ಮತ್ತು ನಮ್ಮ ನಿಂಗಮ್ಮಜ್ಜಿ ಒಂದಾಗ್ತಾರೆ ಅನ್ನೋ ಒಂದು ಮೂಮೆಂಟ್ ಅಲ್ಲಿ ಅಮ್ಮನ ತಲೆಯನ್ನ ತುಂಬ್ತಾ ಇದ್ದಾಳೆ. ಅವಳು ಹಿಂಗ್ ಮಾಡಿದ್ಲು, ಅವಳು ಹಂಗ್ ಮಾಡಿದ್ಲು, ಗಂಡನ್ ಕರ್ಕೊಂಡು ಹೋದ್ಲು, ಈಗ ನೋಡಿದ್ರೆ ಅವ್ನು ಹಗ್ ಮಾಡ್ತಾ ಇದೆಯಾ, ಖುಷಿಯಾಗಿದೆಯಾ, ನಿನ್ಗೆ ಗೊತ್ತಾಗಲ್ವಾ ಅಮ್ಮ, ನಿನ್ ಮೆಮೊರಿ ಪವರ್ ಲಾಸ್ ಆಗಿದೆಯಾ, ಒಂದಲ್ಗ ಇಲ್ಲೇ ಕುಡಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬ್ರೈನ್ ವಾಶ್ ಮಾಡ್ತಾ ಇದ್ದಾಳೆ. ಸೊ ಈ ಕಡೆ ಇದೊಂದು ಕತೆ ಆದ್ರೆ ಈ ಕಡೆ ಇದೊಂದು ಕತೆ. ಇನ್ನು ಅಶ್ವಿನಿ ಭೂಮಿಯಾಗಿ ಬಂದಿದ್ದಾಳೆ, ಅದು ಏನೇನು ಆಟಗಳು ಆಡ್ತಾಳೋ, ಅದೇಗೆ ನಮ್ಮ ಭೂಮಿ ಸಹಿಸ್ಕೊತಾಳೋ, ಅದೇ ಆದಷ್ಟು ಬೇಗ ಈ ಜೋಡಿ ಒಂದಾದ್ರೆ ತುಂಬಾ ಖುಷಿ ಆಗುತ್ತೆ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.